ಆಡ್ತೀಯಾ? ಈಗಿನ ತಳಿಗಳು ನೀವು, ನಿಮ್ಗೆಲ್ಲಿ ಗೊತ್ತಿರುತ್ತೆ ಈ ಆಟ ಎಲ್ಲ? ಯಾಕಪ್ಪ ಹೀಗೆ ಮಾಡಿದ್ರಿ? ಯಾಕೆ ಆಟ ಆಡೋದು ತಪ್ಪ? ಅಲ್ಲ, ವರದಕ್ಷಿಣೆ ವಿಚಾರದಲ್ಲಿ ಶಿವಮ್ಮ ಓ, ಆ ವಿಷಯನಾ? ಹುಡ್ಕನ ಕಡೆಯವ್ರಿಗೆ ವರದಕ್ಷಿಣೆ ಎಷ್ಟು ಬೇಕಿದ್ರು ತಗೊಳ್ಳಿ ಅಂತ ಹೇಳ್ಬಿಟ್ರಲ್ಲಪ್ಪ, ಅದನ್ನು ಹೊಂದ್ಸೋದಕ್ಕೆ ಮಾವಂಗೆ ಭಾರ ಆಗಲ್ವಾ? ಅವನು ಭಾರ, ಅವನು ಹೆಗಲು, ನಿನಗೆ ಯಾಕೆ ನೋವು? ಆಯ್ತು ಕಾಯಿ. ದುಡ್ಡು ಬೇಕಾಗಿರೋದು ಗಂಡಿನ ಕಡೆಯವ್ರಿಗೆ, ಹೊಂದಿಸ್ಬೇಕಾದ್ದು ಮುದ್ದಿನ ತಂಗಿಯರ ಪ್ರೀತಿಯ ಅಣ್ಣಯ್ಯ ಶಿವಣ್ಣ. ಚಿಂತೆ ನಮಗ್ಯಾಕೆ? ಅಲ್ಲ ರೀ, ಶಿವನು ನಮ್ಮನೆ ಹುಡುಗನೇ ಅಲ್ವಾ? ಈ ಮನೆಗೆ ಒಂದು ಮರ್ಯಾದೆ ಇದೆ. ಕಂಡ ಕಾಗೆಗಳನ್ನೆಲ್ಲ ನಮಗೆ ಸಂಬಂಧ ಅನ್ಬೇಡ. ಅಪ್ಪ, ನನ್ನ ಮಗಳಿಗೆ ಬಂದಿದ್ದ ಸಂಬಂಧನ ಹಾಳು ಮಾಡಿದ ನಾಯಿ ಅವನು. ಆಗ ನೀವು ಬಾಯಿ ಬಿಟ್ರ, ಕಣ್ಣೀರು ಸುರಿಸಿದ್ರ. ಈಗ ಅವನು ಯಾವನೋ ಮನೇಲಿ ಏನೋ ಆಯಿತು ಅಂತ ಬಾಯಿ ಬಡ್ಕೋತಿದ್ದೀರಿ. ಮೊದಲು ನಮ್ಮನೆ ಬೆಳಕಾಗಬೇಕು ಅಲ್ವಾ? ಅವನ ತಂಗಿದಿರ ಮದುವೆನಾದರೂ ಮಾಡಲಿ, ಇಲ್ಲ ಸ್ಮಶಾನಕ್ಕಾದರೂ ಕಳಿಸ್ಲಿ. ನಮಗೆ ಸಂಬಂಧಪಟ್ಟಿದ್ದಲ್ಲ. ನೋಡಿದ್ಯಾ, ಇವ್ರು ಹಿಂಗ್ ದ್ವೇಷ ಕರೆದ್ರೆ ನಾನೇನ್ ಮಾಡ್ಲಿ? ತಾನೊಪ್ಪತ್ತಿದ್ದು ತಂಗಿರ್ ಹೊಟ್ಟೆ ತುಂಬಿಸ್ಕೊಂಡು ಸಂಸಾರ ತುಗಿಸ್ತಿರೋ ಜೀವ ಅದು. ದುಡ್ದಿದ್ನೆಲ್ಲ ಹೊಟ್ಟೆ ಬಟ್ಟೆ ಕಟ್ಟಿ ತಂಗಿರ್ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದಾನೆ. ಇವ್ರು ಆಡಿರೋ ಮಾತಿಂದ ಅಲ್ಲಿ ಏನಾಗಿದ್ಯೋ ಏನೋ ಭಗವಂತ. ಊಟಕ್ಕೆ ಅಂತ ಹೋದ್ಮ್ಯಾಕೆ ಉಪ್ಪಿನಕಾಯಿನ ಬಂದಿದ್ದೀರಾ? ಊಟ ಮಾಡ್ಕೊಂಬರಕ್ಕಿಲ್ವಾ? ಮೂಡಿರ್ಲಕ್ಕಲ್ಲ. ಯಾಕಮ್ಮ, ಯಾಕೆ ಹಿಂಗೆ ಕೂತಿದ್ದಿ? ಏನಿಲ್ಲಪ್ಪ, ಸುಮ್ಮನೆ ಹಾಗೆ ಹಳೆ ಯೋಚನೆ. ನಿಂದಿದ್ದಿದ್ದಕ್ಕಂತ ತಗೋ. ರತ್ನ ನೋಡಕ್ಕೆ ಬಂದಿರೋ ಹುಡುಗ ಸಂದಾಕಿರಕ್ಕೆಲ್ಲ ಅನಿಸ್ತದೆ, ಅದಕ್ಕೆ ಹಿಂಗೆ ಆಡ್ತಿದ್ಯಾ? ಇಲ್ಲ ಅಣ್ಣ, ಹುಡುಗ ಚೆನ್ನಾಗೇ ಇದ್ದಾನೆ. ಹುಡುಗನೂ ಟೀಚರು, ನಮ್ಮ ರತ್ನನೂ ಟೀಚರು, ಜೋಡಿ ಚೆನ್ನಾಗೇ ಇದೆ. ಅಷ್ಟೊಂದು ಚೆನ್ನಾಗವನಾ? ಏನಂದಣಿ, ದೋಸೆ ಮಗ್ಚಾಕೋ ಜಾಗದಾಗೆ ಕಾವಲಿಗೆ ಮಗ್ಚಾಕೋಯ್ತು. ಇಲ್ಲ, ಈ ಛತ್ರಿ ಒಲೆನೇ ಮಗ್ಚಿದ್ರು ಪರವಾಗಿಲ್ಲ, ರತ್ನ ನನಗೆ ಸೇರಬೇಕು. ನಾನು ಇರಬೇಕಾದ್ರೆ ಅದು ಯಾವ ನನ್ನ ಮಗ ಬಂದವಳನ್ನ ಮದುವೆ ಆಯ್ತಾನೋ ನಾನು ನೋಡ್ಬಿಡ್ತೀನಿ. ನಡಿ ಮನೆಗೆ. ಆಯ್ತು ದಣಿ.
ಈ ರೈಲ್ವೆ ಸ್ಟೇಷನ್ ಈಸಿಯಾಗಿ ಸಿಕ್ಬಿಡ್ತದೆ ಕಲ್ಲ, ರೇಡಿಯೋ ಸ್ಟೇಷನ್ ಸಿಗಕ್ಕಿಲ್ಲ. ಅಣ್ಣೋ ಹೆಂಗೈತೆ ವ್ಯಾಪಾರ? ಏನಾದ್ರು ಹೊಸ ಡೀಲ್ ಬೇಕಾದ್ರೆ ಹೇಳೋಣ, ಮಾತಾಡ್ಕೊಂಡ್ ಬರ್ತೀನಿ. ಅಮೆರಿಕ ಪ್ರೆಸಿಡೆಂಟ್ಗೆ ರಾಗಿ ಹಸಿಡ್ ಬೇಕಂತೆ, ಕೊಟ್ಬತ್ತೀಯಾ? ಏನೋ ಮಾತಿಗೆ ಹಂಗಂತ ಬಿಡೋಣ. ಶಿವು ಮಾದಪ್ಪಣ, ಶಿವು ಬಾರಣ, ಬಾ ಕೂತ್ಕೋ ಬಾ. ಬೇಡ ಬಾರಪ್ಪ. ಮಾದಪ್ಪಣ, ಏನ್ ಸಮಾಚಾರ? ಇಲ್ಲಿ ಗಂಟೆ ಬಂದ್ಬಿಟ್ಟಿದ್ಯಾ? ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನಪ್ಪ ರತ್ನಂಗೆ ಹುಡುಗ ಇಷ್ಟ ಆದ್ನಾ? ಇಷ್ಟ ಆದ್ನ ಅಂತ ಕೇಳ್ತೀವಣ್ಣ, ನಮ್ ರತ್ನ ಅವನ್ನ ಮನ್ಸಾರ ಇಷ್ಟಪಟ್ಬಿಟ್ಟವಳೆ. ಅದೇ ತಾನೇ ಆಗ್ಬೇಕಾಗಿರೋದು. ಹೌದಣ್ಣ. ಆದ್ರೆ ಒಂದು ವಿಷಯ, ಹಿಂಗಂತೀನಿ ಅಂತ ಬೇಜಾರಾಗ್ಬೇಡ. ಏನ್ ಹೇಳೋಣ? ನಿನ್ನೆ ನಿಮ್ಮ ಮಾವ ಹಂಗೆಲ್ಲ ಮಾತಾಡಬಾರ್ದಾಗಿತ್ತಪ್ಪ. ಏನೋ ಕೇಳದೆ ಇದ್ದವ್ರಿಗೆ ಹಂಗೆಲ್ಲ ಮಾತಾಡ್ಬಿಟ್ರೆ ಅವ್ರ ಮನಸ್ಸಲ್ಲಿ ಆಸೆ ಹುಟ್ಟಕ್ಕಿಲ್ವಾ? ಅಕಸ್ಮಾತ್ ಅವ್ರೇನಾದ್ರು ಆ ಥರ ಬಿದ್ದು ಬಾಯಿ ಬಂದಾಗ ವರದಕ್ಷಿಣೆ ಕೇಳ್ಬಿಟ್ರೆ ಎಲ್ಲಿಂದ ತತ್ತೀಯಪ್ಪ ನೀನು? ಹಂಗೆಲ್ಲ ಕೇಳಲ್ಲ ಬಿಡೋಣ. ಇಲ್ಲಪ್ಪ ಹಾಗಲ್ಲ, ಅಕಸ್ಮಾತ್ ಕೇಳ್ಬಿಟ್ರೆ ಏನು ಮಾಡ್ತೀಯ? ರತ್ನನ ಹಿಂದೆ ಇನ್ನೂ 3 ಜನ ಹೆಣ್ಮಕ್ಳವ್ರೆ, ಹಂಗ್ಯಾಕೋ ಅವರು ಸುಮ್ಮನೆ ಇರ್ತಾರೆ ಅಂತ ಅನ್ಸಕ್ಕಿಲ್ಲಪ್ಪ. ಅವರೇನಾದರೂ ನಿನ್ನ ಕಷ್ಟನ ಅರ್ಥ ಮಾಡ್ಕೊಂಡು ಏನು ಕೇಳದೆ ಇದ್ರೆ ನನಗೆ ಅಷ್ಟೇ ಸಾಕಣಪ್ಪ. ದೇವ್ರವನೇ ಬಿಡೋಣ. ಏನು ಇಲ್ದಿರೋ ನಂಗೆ ಒಂದ್ ನೆಲೆ ಅಂತ ಮಾಡ್ಕೊಟ್ಟವನೆ. ಈಗ ನನ್ನ ತಂಗಿಗೂ ಗಂಡು ಇಷ್ಟ ಆಗವನೆ. ಕಷ್ಟ ಬರ್ತದೆ, ಬರ್ಲಿ ಬಿಡೋಣ. ರಕ್ತ ಹಂಚ್ಕೊಂಡು ಹುಡ್ದೋರ್ಗೋಸ್ಕರ ರಕ್ತ ಬಸ್ತು ಕೆಲಸ ಮಾಡಕ್ಕಿಲ್ವ ನಾನು? ಹೆಂಗನ ಆಗ್ಲಿ ಅವ್ರ ಮದ್ವೆನ ಮಾಡೇ ಮಾಡಿಸ್ತೀನಿ. ಒಟ್ನಲ್ಲಿ ನಾನು ಅನ್ಕೊಂಡಂಗೆ ಅವ್ರ ಮದ್ವೆ ಆದ್ರೆ ಅಷ್ಟೇ ಸಾಕು. ಆಗ್ಲಪ್ಪ, ಒಳ್ಳೇದಾಗ್ಲಿ. ಅಣ್ಣ, ಜ್ಯೂಸ್ ಗೀಸ್ ಕುಡ್ಕೊಂಡು ಹೋಗೋಣ. ಅವೆಲ್ಲ ಏನು ಬೇಡಪ್ಪ, ನೀನು ಮದುವೆ ಮಾಡ್ತೀಯಲ್ಲ ಆಗ್ಲೇ ಗಡ್ದಾಗ ಊಟ ಮಾಡ್ತೀನಿ ಬಿಡು. ಸರಿ ಕಣ, ಬರ್ತೀನಿ ಸರಿ ಕಣ. ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಮೇಡಮ್ ಸಾರಿ, ಮಕ್ಕಳೆಲ್ಲ ನಿಮ್ಮನ್ನ ಹಾಗೆ ಕರೀತಾರಲ್ಲ, ಅದಕ್ಕೆ ನಾನು ಹಂಗೆ ಕರೆದೆ. ಯಾಕೆ ಸುಮ್ಮನೆ ಇದ್ದೀರಾ? ನಾನು ನಿಮ್ಮನ್ನ ಮಾತಾಡ್ಸಿದ್ದು ನಿಮ್ಗೆ ಇಷ್ಟ ಆಗಲಿಲ್ಲ? ಓ, ಇಷ್ಟ ಆಯ್ತಾ? ನಿಮಗೆ ಮೌನ ಭಾಷೆ ಅರ್ಥನೇ ಆಗಲ್ಲ ನೋಡಿ. ಆದರೂ ಟೀಚರ್ ಅಲ್ವಾ, ಅರ್ಥ ಆಗದೆ ಇರೋದನ್ನ ಅರ್ಥ ಮಾಡಿಸ್ಕೋಬೇಕು. ಈ ಹಿಂದೆನೂ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಎಷ್ಟೊಂದು ಸರಿ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ನೀವು ತಿರುಗೂ ನೋಡಲ್ಲ. ಈ ಕಾಲದಲ್ಲಿ ಯಾರು ಈ ರೀತಿ ಇರ್ತಾರೆ ಅಂತ ಊರವ್ರನ್ನ ಕೇಳಿದಾಗಲೇ ಗೊತ್ತಾಗಿದ್ದು ನಿಮ್ಮ ಅಣ್ಣ ಅಂದರೆ ನಿಮ್ಗೆ ಎಷ್ಟು ಪ್ರೀತಿ, ಅವ್ರಂದ್ರೆ ನಿಮ್ಗೆ ಎಷ್ಟು ಗೌರವ ಅಂತ. ಅದಕ್ಕೆ ಸಂಬಂಧ ಕೇಳ್ಕೊಂಡು ಡೈರೆಕ್ಟ್ ನಿಮ್ಮ ಅಣ್ಣನ ಹತ್ರನೇ ಬಂದೆ. ಈಗಲಾದರೂ ಮಾತಾಡ್ರಿ, ಕಡೆ ಪಕ್ಷ ನನ್ನ ಮುಖನಾದರೂ ನೋಡ್ರಿ. ಇದಕ್ಕೂ ನಿಮ್ಮ ಅಣ್ಣನ ಪರ್ಮಿಷನ್ನೇ ಬೇಕಾ? ನನ್ನ ಜೀವನದಲ್ಲಿ ಏನೇ ಆಗಬೇಕು ಅಂತಿದ್ರು ಅಣ್ಣನ ಒಪ್ಪಿಗೆ ಬೇಕೇ ಬೇಕು. ಅಪ್ಪ ನಂಜುಂಡೇಶ್ವರ, ಶತ್ರುಗಳು ಜಾಸ್ತಿ ಆದರೂ ಪರವಾಗಿಲ್ಲ, ಆದರೆ ಹಿತಶತ್ರುಗಳನ್ನು ಬೆಳೆಯೋದಕ್ಕೆ ಬಿಡಬೇಡಪ್ಪ. ಅಪ್ಪಯ್ಯ, ಊರಲ್ಲಿರೋ ಬೀದಿ ನಾಯಿಗಳೆಲ್ಲ ನಮ್ಮನೆ ವಿಷಯ ಮಾತಾಡುವಂಗಾಗೈತೆ. ನಿಮ್ಮ ಮಗಳು ದೇವಸ್ಥಾನದಲ್ಲಿ ಮಾಡಿದ ಕೆಲಸ ಬೀದಿಲಿ ಗಬ್ ನಾರ್ತೈತೆ. ಅದನ್ನೆಲ್ಲ ಕೇಳಿಸ್ಕೊತಾ ಇದ್ರೆ ಪರಶು, ನನ್ನ ಕಣ್ಣು ಮನೆಯಲ್ಲಿದ್ದರೂ ಕಿವಿ ಬೀದಿನಲ್ಲಿರುತ್ತೆ. ಅಂಥದ್ರಲ್ಲಿ ಈ ವಿಷಯ ನನಗೆ ಕಿವಿಗೆ ಬೀಳದೆ ಇರುತ್ತಾ? ಇಷ್ಟೆಲ್ಲ ಗೊತ್ತಿದ್ರು ಸುಮ್ಮನೆ ಇದಿರಲ್ಲ ಅಪ್ಪಯ್ಯ. ನಮ್ಮ ಮನೆ ಬಗ್ಗೆ ಮಾತಾಡೋ ಒಬ್ಬೊಬ್ರು ಸಿಗ್ದಾಕ್ಬಿಡ್ಬೇಕು ಅನ್ಸುತ್ತೆ. ಪರಶು, ಬುದ್ಧಿನ ಪಾಪದ ಕೈನಲ್ಲಿ ಕೊಟ್ಟರು ಕೋಪದ ಕೈಗೆ ಕೊಡಬಾರ್ದು. 3 ಜನರು ವೀರಭದ್ರನ ಮಗಳು ಒಂದು ಜೀವ ಉಳಿಸಿದ್ಲು ಅನ್ನೋದಕ್ಕಿಂತಲೂ ಬೇರೆ ಥರನೇ ಮಾತಾಡ್ತಿದ್ದಾರೆ ಅಂತ ನನಗೂ ಗೊತ್ತು. ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಪ್ಪಯ್ಯ ಅದು? ಏನಮ್ಮಿ, ಒಳಗಿದ್ದೀರಾ? ಬಂದ್ವಿ ರೀ, ಇವತ್ತೇ ನಿನ್ನ ಮಗಳು ಪಾರ್ವತಿ ನಿಶ್ಚಿತಾರ್ಥ.
ನಮ್ಮ ಬಂಧು ಬಳಗ ಸಂಬಂಧಿಗಳಿಗೆಲ್ಲ ಹೇಳಿಬಿಡಿ. ಛತ್ರಿ, ದಣಿ ಶಿವನ್ನ ಬರೋದಕ್ಕೆ ಹೇಳು. ನಿಶ್ಚಿತಾರ್ಥ ಇವತ್ತು ಮಾಡೇ ಬಿಡೋಣ. ಎಲ್ಲರನ್ನು ಸಿದ್ಧರಾಗಿ ಬೇಗ ಬರೋದಕ್ಕೆ ಹೇಳು. ಆಯ್ತು ದಣಿ. ಇದೇನ್ರಿ ಇದು? ಇದ್ದಕ್ಕಿದ್ದಾಗ ನಿಶ್ಚಿತಾರ್ಥ ಅಂತಿದ್ದೀರಲ್ಲ. ನಿನ್ನ ಮಗಳು ಆ ಶಿವನ ಜೊತೆ ಮಾಡಿರೋ ಹಲ್ಕ ಕೆಲಸಕ್ಕೆ ಇನ್ನೇನು ಮಾಡೋಕ್ಕಾಗತ್ತೆ? ಊರು ಜನರ ಬಾಯಿ ಬಚ್ಚಲಾಗೋದಕ್ಕೆ ಮುಂಚೆ ಈ ಕೆಲಸ ಮಾಡಬೇಕು. ಜನರ ಬಾಯಿ ಮುಚ್ಚಿಸ್ಬೇಕು ಅಂದರೆ ಇವತ್ತೇ ನಿಶ್ಚಿತಾರ್ಥ ಆಗಲೇಬೇಕು. ಛತ್ರಿ, ಇನ್ನೂ ಇಲ್ಲೇ ನಿಂತಿದೀಯಾ? ಆಯ್ತು ದಣಿ. ಈಗೇನೂ ಮಾಡಲಿಲ್ಲ ಅಂದರೆ ಅರಸನ ಕುದುರೆ ಲಾಯದಲ್ಲೇ ಮುಪ್ಪಾಯಿತು ಅಂದಂಗೆ ಆಗುತ್ತೆ ಅಲ್ವಾ? ಶಿವು, ಶಿವು, ಛತ್ರಿ ಅಣ್ಣ, ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ, ನೀರ್ ತಕೊಂಬರ್ತೀನಿ. ನೀರಿರ್ಲಿ ಕಣವ, ಮೊದಲು ಶಿವಣ್ಣನ್ ಕರೆ. ಅಣ್ಣ ಅಣ್ಣ, ಛತ್ರಿ ಅಣ್ಣ ಬಂದವ್ರೆ. ಓ ಅಣ್ಣ, ಬಾಪ ಶಿವಣ್ಣ ಬಾ. ಓ ಏನಣ್ಣ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಮನೆಯಲ್ಲ ಸಂದಕವ್ರ? ಎಲ್ಲ ಚಂದಾಗವ್ರೆ ಶಿವ. ಮನೆ ತಕ ಬಂದೀರಾ? ಏನಿಸ್ತೆ ಹೇಳಣ್ಣ. ದಣಿಗಳು ನಿನ್ನ ಬರೋ ಕೇಳೋರ್ ಕಣಪ್ಪ. ಓ ಹಂಗ, ನಡೀರಿ ಹಂಗಾರೆ. ಮನೆ ಕಡೆ ಜೋಪಾನ ಕಣವ. ಶಿವು ಬಾಯ್ಲಿ. ಇವಾಗ್ಲೇ ಅಲ್ಲಪ್ಪ, ಸಂಜೆಗೆ. ನೀನು ಒಬ್ಬನೇ ಅಲ್ಲ, ನಿನ್ನ ಜೊತೆಯಾಗೆ ನಿನ್ನ ತಂಗಿರು ಎಲ್ಲ ಸಿಂಗಾರ ಮಾಡ್ಕೊಂಡು ಬರ್ಬೇಕಂತೆ. ಇವತ್ತೇ ಇಳ್ಳೆ ಶಾಸ್ತ್ರ. ವೀಳೆ ಶಾಸ್ತ್ರನ? ಯಾರ್ಗಣ್ಣ? ಅಯ್ಯೋಯ್ಯೋ, ಏನು ಗೊತ್ತೇ ಇಲ್ದಾರಂಗೆ ಕೇಳ್ತೀಯಲ್ಲಪ್ಪ. ದೇವಸ್ಥಾನದಾಗ ನಡೆದ ವಿಷಯ ಒಳ್ಳೆ ಜನ ಬಾಯಿ ತುಂಬ ಮಾತಾಡ್ತಾವ್ರೆ. ಅದು ನಮ್ಮ ದೊಣ್ಣಗಳ ಕಿವಿಗೂ ಬಿದ್ದೈತೆ. ನಮ್ಮ ದಣ್ಣಗಳು ಹೆಂಗೆ ಅಂತ ಗೊತ್ತಲ್ವ? ಅದಕ್ಕೆ ಶಿವನ್ ಕರ್ಕೊಂಬಂದ್ಬಿಡು, ಇವತ್ತೇ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಡವ ಅಂದ್ರು. ಒಂದೇ ಉಸಿರಾಗಿ ಬಂದಿದ್ದೀನಿ. ಏನ್ ಹೇಳ್ತಿದ್ಯಣ್ಣ? ನನ್ ಜೊತೆ ನಿಶ್ಚಿತಾರ್ಥನ? ಅಲ್ಲೇ ಶಿವು, ನಮ್ಮ ದಣಿಗಳು ನೆಲ ನೋಡಿ ಜಲ ತೆಗಿತಾರೆ. ಅಲ್ಲಣ್ಣ. ಓ, ಜೊತೆಗೆ ನಿಮ್ಮ ಅಪ್ಪನ್ನು ಕರ್ಕೊಂಬರ ಕೇಳೋರೆ. ನೋಡಪ್ಪ, ಯೋಚನೆ ಮಾಡೋದು ಬಿಟ್ಟು ಮೊದಲು ತಯಾರಾಗ್ಬಿಟ್ಟು ಬನ್ನಿ. ಇವತ್ತಣ್ಣ ನಿಶ್ಚಿತಾರ್ಥ. ಹಂಗಾರೆ ಪಾರ್ವತಿ ನಮ್ಮ ಅತ್ತಿಗೆನೆಯಾ? ಅಂಗಳದಲ್ಲಿ ಅಳಿಯನ್ ಇಟ್ಕೊಂಡು ನಮ್ಮ ಅತ್ತಿಗೆಗೆ ಬೇರೆ ಹುಡುಗನ ಹುಡುಕ್ತಾರ ನಮ್ಮ ಮಾವ. ನಮ್ಮ ಅಣ್ಣನೇ ಸರಿಯಾದ ಜೋಡಿ ಅಂತ ಬಿಳೆ ಶಾಸ್ತ್ರ ಇಟ್ಕೊಂಡವ್ರೆ. ಅಕ್ಕ, ಹಂಗಾರ ಗುರುಗಳು ಅವತ್ತು ಹೇಳಿ ನಿಜ ಆಯ್ತು. ನಾನು ಹೋಗಿ ಅಪ್ಪನ ಕರ್ಕೊಂಬರ್ತೀನಿ. ಇವತ್ತು ಅಪ್ಪನ ಮೌನ ರಥ ಅಲ್ವೇನೆ? ಅಯ್ಯೋ, ನನ್ನ ಹೆಡ್ಗಿಷ್ಟು. ಅಲ್ಲಣ್ಣ, ಪಾರು ಇದಕ್ಕೆ ಒಪ್ಕೊಂಡ್ಲ?
ನೋಡು ಶಿವು, ಭಾರತ ಓರು ದೋಣಿಯವ್ರ ಮಾತು ಯಾವ ಥರ ಮೀರಾರ. ಸಂಜೆಗೆ ಎಲ್ಲರೂ ತಯಾರಿ ಮಾಡಿಕೊಂಡು ಜಲ್ದಿ ಬಂದ್ಬಿಡಿ. ಬರ್ಲಾ? ಅಣ್ಣಯ್ಯ ಅಣ್ಣಯ್ಯ ಬಾರೋ ಅದ್ಕೆ ಮುಖವ ತೋರೋ ನಮ್ಮ ಮನೆಗೆ ಬರ್ತಾವಳತ್ತಿಗೆ ನಮ್ಮ ಮನೆಗೆ ಬರ್ತಾವಳತ್ತಿಗೆ. ರಾಣಿ, ಬಂದೆ ಬಂದೆ, ಬೇಗ ತಯಾರಾಗು. ಏ ನೀ ತಯಾರಾಗೋದಿಲ್ವಾ? ಬಳೆ ಹಾಕೊಂಡ್ರೆ ಆಗೋಯ್ತು. ಹೋಗು, ನೀನ್ ಬೇಗ ತಯಾರಾಗಿ ಹೋಗು. ರಮ್ಯಾ, ಚೂರ್ ಹೂ ಮುಡ್ಸೋ. ಶಿಷ್ಯ, ಡಬ್ಬಿಗೆ ತಿಂಡಿ ಎಲ್ಲ ಹಾಕಿದ್ಯಾ? ಏನ್ ಗುರು ನಿನ್ ರೋದ್ನೆ, ಜುಮ್ಕಿ ಹಾಕೊಂಡಿಲ್ಲ? ಅಯ್ಯೋ ಮರ್ತೆ ಹೋಯ್ತು, ತಂದ್ಕೊಡ. ಅಯ್ಯೋ ತಕ್ಕ, ಬೇಗ ಹೋಗು. ರಾಣಿ ತಗೋ. ಅಕ್ಕ ಹೇಗ್ ಕಾಣಿಸ್ತಿದೆ? ಬೊಂಬಾಯ್. ಅಣ್ಣ, ನಾವ್ ರೆಡಿ, ನಾವ್ ರೆಡಿ, ನಾವ್ ರೆಡಿ. ಅಬ್ಬಬ್ಬಬ್ಬಬ್ಬಬ್ಬಾ, ಒಳ್ಳೆ ದ್ಯಾವತೆ ತರ ತಯಾರಾಗವ್ರೆ ನನ್ನ ತಂಗಿರೋ. ಈಗ್ಲೇ ಹಿಂಗೆ, ಇನ್ನು ಮದುವೆ ದಿನ ಹೆಂಗೆ? ರತ್ನ, ಎಲ್ರಿಗೊಂದು ದೃಷ್ಟಿ ಬೊಟ್ಟಿಡವ. ಸರಿ ಅಣ್ಣ. ಇಷ್ಟೇ ಸಾಕಾಗಲ್ಲ, ಬಂದೇರಿ. ಅಬ್ಬಬ್ಬಬ್ಬಬ್ಬಾ, ಎಷ್ಟು ದೃಷ್ಟಿ ಆಗ್ಬಿಟ್ಟಿದೆ ನನ್ನ ತಂಗಿರ್ಗೆ, ಎಲ್ಲ ಹೋಯ್ತು. ಅಣ್ಣ, ಇವತ್ತು ಎಷ್ಟೊಂದು ಒಳ್ಳೆ ಕಾರ್ಯಕ್ಕೆ ಹೋಗ್ತಿದೀವಿ, ನೀ ನೋಡಿದ್ರೆ ಇಂಥ ಬಟ್ಟೆ ಹಾಕೊಂಡಿದ್ಯಲ್ಲ, ಮನೇಲಿ ನೋಡಿದ್ರೆ ಓಟೊಂದು ಚೆನ್ನಾಗಿರೋ ಬಟ್ಟೆಗಳವೆ. ಹೋಗೋಗು, ನೀನ್ ಹಾಕೊಂಬ ಹೋಗು. ಏನಾಯ್ತಣ್ಣ? ನಾವು ಹೋಗ್ತಿರೋದು ಅತ್ತಿಗೆ ಮನೆಗೆ. ಈ ತರ ಬಟ್ಟೆ ಹಾಕೊಂಡ್ಬರೋದು ನಾಟ್ ಗುಡ್. ಹೋಗಿ ತಯಾರಾಗು ಬೇಗ. ಫಸ್ಟ್ ರನ್ನು. ಬೇಡ ಕಣ್ರವ. ವಯಸ್ಸಿಗೆ ಬಂದಿರೋ ತಂಗಿರ ಮನೇಲಿ ಇಟ್ಕೊಂಡು ನಾನ್ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಿದ್ರೆ ಮಾಕಾಳಮ್ಮ ಮೆಚ್ಚಳ. ಯಾಕೋ ಮನ್ಸೇ ಹೋಗ್ತಾ ಇಲ್ಲ, ಬೇಜಾರಾಯ್ತೈತೆ. ತಂಗಿರ್ ಮದ್ವೆ ಆಗ್ಬೇಕು ಅಂತ ನಿನಗೆ ಹೇಗೆ ಆಸೆ ಇರುತ್ತೋ, ನಮಗೂ ಹಾಗೆ ಆಸೆ ಇರುತ್ತಲ್ವೇನಣ್ಣ? ನಮ್ಮ ಮದ್ವೆಲಿ ನೀನೊಬ್ನೇ ದಾರ ಇರೋದು ಏನ್ ಚಂದ ಹೇಳು. ಅದಕ್ಕೇನು ಜೊತೆಗಿದ್ರೇನೆ ಚಂದ. ನೀವು ಗಂಡ ಹೆಂಡತಿ ಸೇರಿ ನಮ್ಗೆ ದಾರ ಎರಿಬೇಕು. ನಮ್ಗೆ ಅಮ್ಮನ ತರ ಒಬ್ಬ ಅಣ್ಣ ಇದ್ದ, ಈಗ ಅತ್ತಿಗೆ ಬತ್ತವ್ರೆ. ಇನ್ಮ್ಯಾಕೆ ನಮ್ಗೆ ಇಬ್ರು ಅಮ್ಮಂದಿರ ಐತಾರೆ. ನಿಜ ಹೇಳು, ನಿಂಗೂ ಪಾರು ಅದಕ್ಕೆ ಕಂಡ್ರೆ ಇಷ್ಟ ಇದೆ ತಾನೇ? ಮತ್ತೆ ನಮ್ಗಳಿಗೋಸ್ಕರ ನಿನ್ನ ಆಸೆ ಎಲ್ಲ ಯಾಕೆ ತ್ಯಾಗ ಮಾಡ್ತಾ ಇದ್ಯಾ? ಅದಕ್ಕೆ ತಾನೆ ಛತ್ರಿ ಅಣ್ಣ ಮನೆ ಗಂಟ ಬಂದು ಹೇಳೋಗವ್ರೆ. ಹೋಗು, ನೀನ್ ತಯಾರಾಗಿ ಹೋಗು. ಇರು. ಏನ್ರವ? ಇರು. ಚಾಂಚಡಾನ್, ಇದೇನ್ ಬಂತಲ್ಲ? ಫಸ್ಟ್ ರನ್ನು.
ಅಣ್ಣನ್ ಮದ್ವೆ ಅಂತ ನಾವು ತಂಗಿರೆಲ್ಲ ಎಷ್ಟು ಖುಷಿ ಖುಷಿಯಾಗಿದ್ದೀವಿ, ನೀನು ಹಂಗೆ ಇರ್ಬೇಕಣ್ಣ. ಹ್ಞೂ ಅಣ್ಣ. ಆಯ್ತು ಕಣ್ರವ, ನಿಮ್ಗಳ ಖುಷಿನೇ ನನ್ ಖುಷಿ ಅಲ್ವರ. ಮಾಕಾಳಮ್ಮಂತೆ ನಡೀಲಿ. ಹಾ ಹೊರಡೋಣ. ತಂದಾನಿ ತಾನ